ದೊಡ್ಡಗಣಪತಿ ದೇವಸ್ಥಾನದ ಆವರಣದಲ್ಲಿ ವ್ಯಾಪಾರಿ ಹಾಗೂ ಭಕ್ತಾದಿಗಳ ನಡುವೆ ಕಿರಿಕಾಗಿದೆ. ಯಾಕಾಗಿ ಬನ್ನಿ ನೋಡ್ಕೊಂಡು ಬರೋಣ. ಪೂಜಾ ಸಾಮಗ್ರಿಗೀಗ ದುಬಾರಿ ಬೆಲೆಗೆ ಮಾರಾಟ ಆರೋಪ. ದೊಡ್ಡಗಣಪತಿ ದೇಗುಲದಲ್ಲಿ ಭಕ್ತರು ವ್ಯಾಪಾರಿ ವಾರ್. ಬಸವನಗುಡಿಯ ದೊಡ್ಡಗಣಪತಿ ದೇವಸ್ಥಾನದಲ್ಲಿ ಗಲಾಟೆ ನಡೆದಿದೆ. ಪೂಜಾ ಸಾಮಗ್ರಿಗಳನ್ನು ಮಾರಾಟ ಮಾಡ್ತಾ ಇದ್ದ ವ್ಯಾಪಾರಿಯನ್ನ ಭಕ್ತರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. 40ರಿಂದ 50 ರೂಪಾಯಿ ಪೂಜಾ ಸಾಮಗ್ರಿಯನ್ನ 180ರಿಂದ 250 ರೂಪಾಯಿಗೆ ಮಾರ್ತಾ ಇದ್ದಾರೆ. ಇದನ್ನ ಪ್ರಶ್ನಿಸಿದ್ದಕ್ಕೆ ಸರ್ಕಾರಕ್ಕೆ ಟೆಂಡರ್ನಲ್ಲಿ ಹೆಚ್ಚು ಹಣವನ್ನು ಕೊಟ್ಟಿದ್ದೀವಿ, ಅದಕ್ಕೆ ಹೆಚ್ಚು ದುಡ್ಡು ತೆಗೆದುಕೊಳ್ತೇವೆ ಅಂತೇಳಿ ಭಕ್ತಾದಿಗೆ ಆವಾಜ್ ಹಾಕಿದ್ದಾರೆ. ಇದರಿಂದ ಕೆರಳಿದ ಭಕ್ತರು ರೊಚ್ಚಿಗೆದ್ದಿದ್ರು. ನೀನು ಮಾಡ್ತಿರೋದು ಅಲ್ಕಟ್ ಕೆಲಸ. ಇನ್ಯಾರ್ಗಂದ ನೀನು ಇನ್ಯಾರ್ಗಂದ ನೀನು ನಿನ್ಗೆ ಆಗಲ್ಲ ಬಾಕ್ಬಿಟ್ಟು ಹೋಗ್ತೀನ. ಬರೀ ಲೆಟ್ರ್ ಬರೀ ಅವ್ನಿಗೆ ಲೆಟ್ರ್ ಬರೀ. ನಾನು ಬಂದಿರೋದು ನಿನ್ನ ಹತ್ರಕ್ಕೆ. ಒಂದು ತೆಂಗಿನಕಾಯಿ, ಒಂದೇ ಇಷ್ಟುದ್ದ ಹೂವ, ಒಂದು ಗಂಧದ ಕಡ್ಡಿಗೆ ಅದಕ್ಕೆ 150 ರೂಪಾಯಿನ. ಯಾಕಕ್ಕ ಜನಗಳ ಹೊಟ್ಟೆ ಮೇಲೆ ಹೊಡಿಬೇಕು? ಯಾಕೆ 12 ಲಕ್ಷ ಕಟ್ತೀರಾ? ತಗೋಬೇಡಿ ಬಿಡಿ, ವಾಪಸ್ ಕೊಡಿ ಅವ್ನಿಗೆ. 12 ಲಕ್ಷ ವಾಪಸ್ ತಗೊಳ್ಳಿ, ದುಡ್ಡು ಫ್ರೀಯಾಗಿ ಮಾರ್ಲಿ. ನಾನು ಕಂಡ ಮಟ್ಟಿಗೆ ಮನಿ ಮಾಫಿಯಾ, ಹಣದ ಮಾಫಿಯಾ ನಡೆತಿರ್ತಕ್ಕಂಥದ್ದಂತೂ ಅಕ್ಷರಶಃ ಸತ್ಯ. ಇಲ್ಲಿ ಇವ್ರು ಹೇಳ್ತಾರೆ ಟೆಂಡರ್ ಬೇಸ್ ಮೇಲೆ ನಾವು 12 ಲಕ್ಷ ಕೊಟ್ಟಿದ್ದೀವಿ ಅಂತೇಳಿ. 12 ಲಕ್ಷ ತೆಗೆದುಕೊಳ್ಬೇಕಾದ್ರೆ ಅವತ್ತೋಗಿ ಗಲಾಟೆ ಮಾಡಿದ್ದೀಯ ಈ ಅಂಗಡಿಯವ್ರೇನ. ಯಾರು ಹೇಳೋದು ತಗೊಳ್ಳಿ ಅಂತ ಇವ್ರಿಗೆ ಬಿಟ್ಟಿದ್ರೆ ಟೆಂಡರೇ ಬೇಡ ಅಂತ ಬಿಟ್ಟಿದ್ರೆ ಬಹುಶಃ ಗೌರ್ಮೆಂಟ್ ಅವರು ಇಲ್ಲಿ ಯಾರೊಬ್ಬ ಬಡವ ಬದುಕಿರೋನು ಇವತ್ತು 10 ರೂಪಾಯಿ 15 ರೂಪಾಯಿ ಕಾಯಿ ತಂದಿದ್ದು ಜನಗಳ ಮೇಲೆ ನಾನು 40 ರೂಪಾಯಿ ಆಗ್ತಾ ಇದ್ದಾರೆ. ತಗೊಳ್ಳಿ, ಬದುಕಬೇಕು ನಿಜ. ಹೊಟ್ಟೆ ಮೇಲೆ ಹೊಡೆದು ಬದುಕಬಾರ್ದು, ತಲೆ ಮೇಲೆ ಹೊಡೆದು ಬದುಕಬಾರ್ದು. ಹಬ್ಬ ಹರಿದಿನಗಳು ಬಂತು ಅಂತ ಇನ್ನೂ ಡಬಲ್ ಆಗ್ತದೆ. ಇದು ಯಾರು ಇವ್ರಿಗೆಲ್ಲ ಅಧಿಕಾರವನ್ನು ಕೊಟ್ಟಿದ್ದು? ಈ ಕೂಡಲೇ ಸಂಬಂಧಪಟ್ಟಂತಹ ಇಂತಹ ಮಳಿಗೆಗಳ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಜರುಗಿಸಬೇಕು, ನೋಟಿಸನ್ನು ಕೊಟ್ಟು ಅಂಗಡಿಯನ್ನು ಮುಚ್ಚಬೇಕು ಅಂತೇಳಿ. ಇಲ್ಲ ಅಂತಂತ ಹೇಳಿದ್ರೆ ನಾನೇ ಸ್ವತಃ ದೇವಸ್ಥಾನದ ಮುಂದ್ಗಡೆ ಕಮ್ಮಿ ಬಜೆಟ್ಗೆ ಸಾಮಗ್ರಿಗಳನ್ನು ಮಾರಾಟ ಮಾಡುವ ಕೆಲಸವನ್ನು ಮಾಡ್ತೇನೆ. ಮುಜರಾಯಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂತಹ ಈ ದೇವಸ್ಥಾನಕ್ಕೆ ಟೆಂಡರ್ ಮೂಲಕ ವ್ಯಾಪಾರ ಮಳಿಗೆಗೆ ಅವಕಾಶ ಕೊಡಲಾಗಿದೆ. ಟೆಂಡರ್ ಪಡೆದ ಈ ವ್ಯಾಪಾರಿ ದರ ನಿಗದಿಯನ್ನು ಮಾಡದೆ 1-2-3ಗೆ ಹೂವು, ಕಾಯಿ, ಇತರೆ ಪೂಜಾ ಸಾಮಗ್ರಿಗಳನ್ನು ಮಾರಾಟ ಮಾಡ್ತಿದ್ದಾರೆ. ಇದನ್ನು ಪ್ರಶ್ನಿಸಿದ್ರೆ ಅವಾಚ್ಯವಾಗಿ ಬೈತಾರೆ ಅಂತ ಭಕ್ತರು ಆರೋಪಿಸಿದ್ದಾರೆ. 150 ರೂಪಾಯಿ ಭಕ್ತಾದಿಗಳಿಗೆ ಕೇಳ್ತಾ ಇದ್ರೆ ನೀವು ಯಾಕೆ ನೋಡ್ಕೊಂಡು ಕೂತಿದ್ದೀರಿ? ಇವ್ರು ಹೇಳ್ತಾರೆ 12 ಲಕ್ಷ ರೂಪಾಯಿ ನಾವು ಟೆಂಡರ್ ಕೊಟ್ಟು ಅಂತೀವಿ. ಕ್ಲೋಸ್ ಮಾಡ್ತೀವಿ ಬೇಡ, ನಾನು 15 ರೂಪಾಯಿ ತೆಂಗಿನಕಾಯಿ ಕೊಡ್ತೀನಿ, ನಾಳೆಯಿಂದ 15 ರೂಪಾಯಿ ಕೊಡ್ತೀನಿ. ಯಾಕೆ ಕೊಡ್ತಾರೆ 35 ಲಕ್ಷ? ಯಾಕೆ ಕೊಟ್ಟೆ? ಯಾಕೆ ಕೊಟ್ಟೆಪ್ಪ? ಅದಕ್ಕೆ ನೀನು ಭಕ್ತಾದಿಗಳ ಬಿಟ್ಟ ಸಂಕಷ್ಟಾರ್ಥ ಚತುರ್ಥಿ ಅಂದಿದ ತಕ್ಷಣ 1 ಡಬಲ್ ಆಗ್ತವೆ. ಇದು ಹೇಳ್ತಾರೆ ಮುಜರಾಯಿ ಇದರಿಂದ ಬಂದಿರೋದಂತ. ಅವರು ಯಾಕೆ ಗೌರ್ಮೆಂಟಿಗೆ 12 ಲಕ್ಷ ಕೊಡಬೇಕು? 12 ಲಕ್ಷ ಕೊಟ್ಟು ಅದನ್ನೆಲ್ಲ ಯಾಕೆ ಭಕ್ತಾದಿಗಳ ಮೇಲೆ ಹಾಕಬೇಕು? ಅವಾಚ್ಯ ಮಾತುಗಳನ್ನ ಬಳಸ್ತಾರೆ. 35 ಲಕ್ಷ ಕೊಟ್ಟಿದ್ದೀವಿ, ನಾವು 12 ಲಕ್ಷ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅಷ್ಟು ಕೊಟ್ಟು ತಗೊಳ್ಳೋವಂಥ ನೆಸೆಸಿಟಿ ಏನಿದೆ ಅವ್ರಿಗೆ? ತಗೋಬಾರ್ದು. ಹೆಚ್ಚುವರಿ ಹಣ ಪೀಕುವ ಈ ವ್ಯಾಪಾರಿಗೆ ಈ ಹಿಂದೆನೇ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ವಾರ್ನ್ ಮಾಡಿದ್ರೂ ದರವನ್ನ ಇಳಿಕೆ ಮಾಡಿರಲಿಲ್ವಂತೆ. ಅದೇನೇ ಇರಲಿ, ದೊಡ್ಡಗಣಪತಿ ದೇವಸ್ಥಾನಕ್ಕೆ ಬರುವ ಮುನ್ನ ಭಕ್ತಾದಿಗಳು ಕೈತುಂಬ ಕಾಸಿಟ್ಕೊಂಡು ಬರಬೇಕಾದಂತಹ ಸ್ಥಿತಿ ಒದಗಿ ಬಂದಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.